खण्डन भव बन्धन जगवन्दन वन्दितो नमो नमो प्रभु वाक्यमनादित मनोवचनैकाधार प्रभु मनोवचनैकाधार ज्योतिरज्योति उदर हृदि कंदर ज्योतिरज्योति उदर हृदि कंदर तुमि तमो भंजनहार प्रभु तुमि तमो भंजनहार नमो नमो प्रभु वाक्यमनादित नमो नमो प्रभु वाक्यमनादित मनोवचनैकाधार प्रभु मनोवचनैकाधार ज्योतिरज्योति उदर हृदि कंदर ज्योतिरज्योति उदर हृदि कंदर तुमि तमो भंजनहार प्रभु तुमि तमो भंजनहार लंग रंग भंग बाजे अंग संग मृदंग लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती खण्डन भव बन्धन जगवन्दन वन्दितो जय श्री गुरु महाराज जी चंद्रशेखर
चन्द्रशेखर रक्ष माम् चन्द्रशेखर 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 पाहि माम् चन्द्रशेखर 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 रक्ष माम् रत्नसानुशरासनं रजताभिसङ्गनिकेतनं शिञ्जिनीकृतपन्नगेश्वरमच्युताननसायकम् क्षेत्रदग्धपुरत्रयं त्रिदशालयैरभिनन्दितम् चन्द्रशेखरमाश्रये मम किं करिष्यति वै यमाम् चन्द्रशेखर 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 पाहि माम् चन्द्रशेखर 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 रक्ष माम् पुनरेव पालनतत्परम्
ಎಡಗೈ ಮೇಲೆ ಬಲಗೈ ಇಟ್ಕೊಂಡು ಬೆನ್ನ ನೇರವಾಗಿ ಇಟ್ಕೊಂಡು ಆ ದಿವ್ಯ ಮೂರ್ತಿಯನ್ನು, ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ಆ ನಾಮ ಜಪವನ್ನು ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ. ಆ ಶ್ರೀರಾಮಕೃಷ್ಣರ ಆ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ, ಅವರ ಪದಕಮಲವನ್ನು ಭಾವಿಸ್ತಾ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಕೃಪೆಯನ್ನು ಬೇಡ್ತಾ ಇವತ್ತಿನ ಈ ಒಂದು ಜಪಯಜ್ಞದ ಎಲ್ಲ ಫಲಗಳನ್ನು ಅವರ ಪಾದಕ್ಕೆ ಸಮರ್ಪಿಸಿಬಿಡೋಣ. ಶ್ರೀರಾಮಕೃಷ್ಣರೇ, ನೀವೇ ಸರ್ವಸ್ವ ನಮಗೆ.
ಅಂತ ಹೇಳ್ತಾ ಶ್ರೀರಾಮಕೃಷ್ಣರ ಪದತಲದಲ್ಲಿ ನಮಸ್ಕರಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯೋಣ. ಸೊ ಇವತ್ತಿನ ಒಂದು ವಾಣಿ ಇದು. ಇವತ್ತು ನಾನು ಈ 2 ವಾರದಿಂದ ಶ್ರೀರಾಮಕೃಷ್ಣರದನ್ನೇ ಕಳಿಸ್ತಾ ಇದ್ದೀನಿ. ವಿವೇಕವಾಣಿಯನ್ನು ಶ್ರೀರಾಮಕೃಷ್ಣರ ವಾಣಿ. ಯಾವ್ದು ಈ ಥಾಟ್ ಇದೆ, ಏನ್ ಹೇಳಿದೆ ಈ ವಾರದಲ್ಲಿ ಅಂತ ನೋಡೋಣ. ನಿಸ್ವಾರ್ಥ ಸೇವೆಯ ಮೂಲಕ ಹೃದಯದಲ್ಲಿ ಭಗವಂತನ ಬಗ್ಗೆ ಪ್ರೇಮ ಬೆಳೆಯುತ್ತದೆ. ನಂತರ ಕಾಲಾನುಕ್ರಮದಲ್ಲಿ ಭಗವಂತನ ಕೃಪೆಯಿಂದಲೇ ಅವನ ದರ್ಶನವಾಗುತ್ತದೆ. ಭಗವಂತನನ್ನು ನೋಡಬಹುದು. ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನಲ್ಲ, ಹಾಗೆಯೇ ನೀವು ಅವನೊಂದಿಗೆ ಮಾತನಾಡಬಹುದು. ಎಂತ ಅದ್ಭುತವಾದಂಥ ಒಂದು ಸಂದೇಶ ಕೊಡಿ. ಶ್ರೀರಾಮಕೃಷ್ಣರು ನರೇಂದ್ರನ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಇಲ್ಲಿಂದ. ಅದು ಕೇವಲ ನರೇಂದ್ರನಿಗಲ್ಲ, ಎಲ್ಲ ನರರಿಗೆ ಅದು ಆ ಒಂದು ಭರವಸೆ ಕೊಟ್ಟಿರೋದು. ಏನು ಭರವಸೆ ಕೊಡ್ತಾರೆ ಶ್ರೀರಾಮಕೃಷ್ಣರು? ನೀವು ಭಗವಂತನನ್ನು ನೋಡಬಹುದು. ಹೇಗೆ? ನಾನು ಹೇಗೆ ನಿಮ್ಮನ್ನು ನೋಡ್ತಾ ಇದ್ದೀನೋ, ನಿಮ್ಮೊಂದಿಗೆ ಮಾತನಾಡ್ತಿದ್ದೀನೋ ಹಾಗೆ ನೀವು ಮಾತನಾಡಬಹುದು ಅಂತ ಹೇಳ್ತಾರೆ. ಏನಿದು? ನಮ್ಮ ಎದುರು ಬಂದು ಭಗವಂತ ನಿಂತ್ಕೊಂಡು ಮಾತಾಡಿಸ್ತಾನ? ನಮ್ಗೆ ಗೊತ್ತಾಗತ್ತಾ ಅದು? ಇದೇನಿದು? ಎಲ್ಲ ಡೌಟ್ಸ್ ಬರುತ್ತೆ ನಿಮಗೆ. ಆದರೆ ಯಾವಾಗ ಈ ಡೌಟ್ಸ್ ಬರ್ತಾ ಇರುತ್ತೆ, ಇದು ನಿಜಾನ? ಏನ ಭಗವಂತನು ನಿಜಾನ? ಅವನು ಕಾಣಿಸ್ತಾನ? ನಮ್ಮ ನಿಜ ನಮ್ಗೆ ಮಾತಾಡ್ತಾನ? ಇದೆಲ್ಲ ಡೌಟ್ಸ್ ಬರ್ತಾ ಇರುತ್ತೆ. ಎಂಥವ್ರಿಗೆ ಬರುತ್ತೆ? ಸ್ವಾರ್ಥಿಗಳಿಗೆ. ಏನು? ನನ್ನದು, ನಾನು, ನನ್ನ ಕುಟುಂಬ, ನನ್ನ ದುಡ್ಡು, ನನ್ನ ಆಸ್ತಿ, ನನ್ನ ಪಾಸ್ಟ್, ಇದೆಲ್ಲ ನಂದು 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 ಅಂದ್ಕೊಂಡು ಕೊನೆಗೆ ಯಾರಿಗೂ ಕೊಟ್ಬಿಟ್ಟು ಹೋಗ್ತಾರೆ. ಯಾವುದು ಬರಲ್ಲ, ಯಾವುದು ಬರಲ್ಲ ನಮ್ಮ ಜೊತೆಗೆ. ನಂದು ನಂದು ಅಂತಂತಂದ್ರೆ ಯಾವುದು ಬರಲ್ಲ. ನೋಡಿ, ಸುಮಾರು ಸಲ ನಾನು ಹೇಳಿರ್ತೀನಿ ಅನ್ಸುತ್ತೆ ನಿಮ್ಗೆ ಈ ಒಂದು ಇನ್ಸಿಡೆಂಟ್. ಒಬ್ಬ ಹೀಗೆ ಕೇಳ್ತಾನಂತ ಒಬ್ಬ ಯತಿಗಳ ಹತ್ರ ಬಂದು, ಅಲ್ಲ ನೀವೆಲ್ಲ ಹೇಳ್ತಿರಲ್ಲ, ಇವಾಗ ನಾವಿಲ್ಲೆಲ್ಲ ಏನೇನು ಇದು ದುಡ್ಡು ಇದೆಲ್ಲ ನಾವೆಲ್ಲನೂ ನೀವು ನಮ್ಗೆ ಏನು ನಾವಿದೆಲ್ಲ ಬಿಟ್ಟೋಗ್ಬೇಕು ಅಂತೆಲ್ಲ ಏನೇನು ಹೇಳ್ತಿರಲ್ಲ, ನನಗೆ ಒಂದು ಭರವಸೆ ಕೊಡಿ. ನಿಮ್ಮಲ್ಲಿ ಏನು ದಿವ್ಯ ಶಕ್ತಿ ಇದೆಯೋ ನೀವು ನನಗೊಂದು ಕೆಲಸ ಮಾಡಿಕೊಡಿ. ಏನು ಅಂದ್ರೆ, ನನ್ನ ಈ ಆಸ್ತಿ ಪಾಸ್ತಿ ಹಣ ಎಲ್ಲ ಎತ್ಕೊಂಡು ನಾನು ಸ್ವರ್ಗಕ್ಕೆ ಹೋಗ್ಬೇಕು. ಇದು ಎಲ್ಲಾರು ಕೇಳ್ಕೊಂಡು ಹೋಗ್ತಾರೆ. ಯಾರೋ ಉಚ್ಚ ತಲೆ ಕೆಟ್ಟಿದೆ, ಏನೆಲ್ಲ ಹೊತ್ಕೊಂಡು ಇವನು ಸ್ವರ್ಗಕ್ಕೆ ಹೋಗ್ಬೇಕಂತ ಇದೆಲ್ಲ ಅವನ ಆಸ್ತಿ ಪಾಸ್ತಿ ಹಣ ಎಲ್ಲ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿರ್ತಾನೆ. ಸರ್, ಅದಕ್ಕೆ ಯಾರು ಅವ್ನಿಗೆ ಸಾಲ್ವ್ ಮಾಡಲ್ಲ. ಒಬ್ರು ಓಕೆ, ಒಬ್ರು ಬಾಬಾ ನಿಂಗೊಂದು ಸೊಲ್ಯೂಷನ್ ಕೊಡ್ತೀನಿ. ಏನು ನೋಡು, ಈಗ ನಾನು ಫಸ್ಟ್ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ಆಮೇಲೆ ನಾನು ನಿಮ್ಗೆ ಇದಕ್ಕೆ ಸೊಲ್ಯೂಷನ್ ಹೇಳು. ಈಗ ನೀನು ಇಲ್ಲಿಂದ ಇಂಗ್ಲೆಂಡ್ಗೆ ಹೋಗ್ತೀಯ. ಇಂಗ್ಲೆಂಡ್ಗೆ ಹೋಗಿದ ತಕ್ಷಣ ನೀವು ಇಲ್ಲೇ ತೊಗೊಂಡೋಗುತ್ತಲ್ಲ ನಮ್ಮ ಇಂಡಿಯನ್ ಕರೆನ್ಸಿ, ತೊಗೊಂಡೋಗಿ ಇಂಗ್ಲೆಂಡಲ್ಲಿ ನೀವು ಯೂಸ್ ಮಾಡೋಕ್ಕಾಗತ್ತಾ? ಇಲ್ಲ. ಏನು ಮಾಡ್ತೀಯ? ಎಕ್ಸ್ಚೇಂಜ್ ಮಾಡ್ಕೊತೀನಿ. ಯಾವುದಕ್ಕೆ? ಅಲ್ಲಿನ ಪೌಂಡ್ಗೆ. ಎಸ್, ನನಗೆ ಅಡ್ಬೇಡ ರೀ, ಇವಾಗ ನಿಮ್ಗೆ ಇದನ್ನು ಹೇಳಿ ನಾನು ಇದನ್ನೆಲ್ಲ ಎತ್ಕೊಂಡು ಸ್ವರ್ಗಕ್ಕೆ ಹೋಗ್ಬೇಕು. ತಾಳಪ್ಪ ತಾಳು. ಸರಿ, ಅಮೇರಿಕಾಗೆ ಹೋಗ್ತೀಯ, ಏನು ಮಾಡ್ತೀಯ? ಅಲ್ಲ, ನಾನು ಎಕ್ಸ್ಚೇಂಜ್ ಮಾಡ್ಕೋಬೇಕು. ನನ್ನ ಇಂಡಿಯನ್ ಕರೆನ್ಸಿನ ಡಾಲರ್ ಮಾಡ್ಕೊತೀನಿ. ಸ್ವಾಮಿ, ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಈಗ ನನಗೆ ಬೇಕಾದ್ರೆ ಎಲ್ಲ ಒತ್ಕೊಂಡು ಹೋಗ್ಬೇಕು. ಇರಪ್ಪ, ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ತೀಯ. ಅಯ್ಯೋ, ಅದೆಲ್ಲ ಗೊತ್ತಿರದೆ ಯೂರೋಗೆಲ್ಲ ಕನ್ವರ್ಟ್ ಮಾಡ್ಕೊಂಡು ಅಲ್ಲಿ ಹೆಂಗೋ ಮಾಡ್ತೀವಿ. ನನಗೆ ಅದು ಬೇಕಾಗಿಲ್ಲ. ಇವಾಗ ನನಗೆ ಐ ವಾಂಟ್, ನನಗೆಲ್ಲ ಎತ್ಕೊಂಡು ನಾನು ನನ್ನ ಆಸ್ತಿ ಪಾಸ್ತಿ ಇಲ್ಲಿ ಯಾರಿಗೂ ಬಿಡಬಾರ್ದು. ನಾನು ಹೋದ್ಮೇಲೆ ಎಲ್ಲ ಜಗಳ ಹಾಕೊಂಡು ಕಿತ್ಕೊಂಡು ಎಲ್ಲ ಹೋಗ್ತಾರೆ, ನಾನೇ ತಗೊಂಡು ಹೋಗ್ಬೇಕು. ರೈಟ್. ಹಾಗಿದ್ರೆ ನಿಮ್ಗೆ ಗೊತ್ತಾ, ಅಲ್ಲಿ ಒಂದು ಕರೆನ್ಸಿ ಇದೆ. ಈ ದುಡ್ಡು ಇದೆಯಲ್ಲ, ಈ ಅಮೌಂಟು, ಈ ಕರೆನ್ಸಿ ಅಲ್ಲಿ ನಡೆಯಲ್ಲ. ಒಳ್ಳೆ ಆ ಕರೆನ್ಸಿಯಲ್ಲಿ ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ. ಆ ಕರೆನ್ಸಿನೇ ಪುಣ್ಯ. ಪುಣ್ಯ ಪುಣ್ಯ ಅದು ಹೆಂಗೆ ಸಿಗುತ್ತೆ? ಅದು ಹೆಂಗೆ ಆ ಕರೆನ್ಸಿ ಕನ್ವರ್ಟ್? ಪುಣ್ಯ ಕನ್ವರ್ಟ್ ಮಾಡಬೇಕು ಅಂದ್ರೆ ನೀನು ನಿಸ್ವಾರ್ಥ ಸೇವೆ ಮಾಡು. ಅದ್ರ ಮೂಲಕ ನಿನಗೆ ಎಲ್ಲ ಪ್ರಾಬ್ಲಮ್ಸ್, ಅದನ್ನೆಲ್ಲ ಹಣ ಎಲ್ಲ ಮಾಡಿ ಪುಣ್ಯ ಮಾಡಿ 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 ಆ ಪುಣ್ಯ ಕರೆನ್ಸಿ ನಿನ್ ಕನ್ವರ್ಟ್ ಆಗುತ್ತಲ್ಲ, ಆ ಕರೆನ್ಸಿನ ತಗೊಂಡೋಗಿ ನೀನು ಹೋಗು, ಆರಾಮಾಗಿ ಭಗವಂತನ ಲೋಕದಲ್ಲಿ ಇರ್ಬೋದು ಅಂತ. ಹಾಗೆ ನಮ್ಮಲ್ಲಿ ಎಷ್ಟೇ ಇದ್ರೂ ಆ ನಿಸ್ವಾರ್ಥ ಸೇವೆಯ ಮೂಲಕ ಮಾಡಿದಾಗ ಏನಾಗುತ್ತೆ? ಹೃದಯದಲ್ಲಿ ಭಗವಂತನ ಪ್ರೇಮ ಬೆಳೆಯುತ್ತದೆ. ಶ್ರೀರಾಮಕೃಷ್ಣರ ಹೃದಯದಲ್ಲಿ ನೋಡಿ, ಶ್ರೀರಾಮಕೃಷ್ಣರು ಏನಿತ್ತವರು? ಒಬ್ಬ ಬಡ ಕ್ಷುಧಿರಾಮನ ಮಗ
ಅವತಾರ. ಎಷ್ಟು ಚೆನ್ನಾಗಿ ಅವರ ಅವತಾರದಲ್ಲಿ ಏನಿತ್ತು ಅಂತ, 2 ಹೊತ್ತು ಊಟಕ್ಕೂ ಇಲ್ಲದೆ ಇರುವಂಥವ್ರು ಅವರು ಅವತಾರ ಶ್ರೇಷ್ಠರು, ಅವತಾರ ವರಿಷ್ಠರು. ಇವತ್ತು ಮನೆಗಳಲ್ಲೂ ಅವ್ರನ್ನ ಇಟ್ಟು ಪೂಜೆ ಮಾಡ್ತಾರೆ. ಯಾವ ಹಣ, ಯಾವ ಆಸ್ತಿ ಅವ್ರ ಹಿಂದೆ ಇದನ್ನೆಲ್ಲ ಮೇಲೆ ಕಿತ್ಕೊಂಡೋಯ್ತು? ಇಲ್ಲ, ಭಗವಂತನಲ್ಲಿ ಪ್ರೇಮ. ಇದನ್ನು ನಾವು ಬೆಳೆಸ್ಕೊಂಡ್ಬಿಟ್ರೆ ಎಷ್ಟು ಆನಂದವಾಗಿರ್ಬೋದಲ್ವ. ಹಾಗೆ ಯಾವಾಗ ಭಗವಂತನ ಪ್ರೇಮ ನಮ್ಮಲ್ಲಿ ಬರ್ತಾ ಇರುತ್ತೋ ನಮ್ಗೆ ಗೊತ್ತಾಗತ್ತೆ. ನಿಮ್ಗೆ ಯಾವಾಗ ಈ ಭಗವಂತನ ಜೊತೆ ನೀವು ಮಾತಾಡಿ ಅವನ ಜೊತೆ ಅವನ ಕೃಪೆ ಆಗುತ್ತೋ ಮೂಕರಾಗ್ಬಿಡ್ತೀವಿ. ನಾವು ಯಾರಿಗೂ ಹೇಳಕ್ಕೆ ಹೋಗಲ್ಲ, ಅದು ಅವತಾರ ವರಿಷ್ಠರು ಮಾತ್ರ, ಅವತಾರ ಶ್ರೇಷ್ಠರು ಮಾತ್ರ. ನಮ್ಮ ಸ್ಥಿತಿ ಏನಾಗ್ಬಿಡುತ್ತೆ ಅಂದ್ರೆ, ಯಾವಾಗ ಆ ಭಗವಂತನ ಒಂದು ಭಾವ ನಮ್ಗೆ ಬರುತ್ತೋ, ಅವನು ನಿಜವಾಗ್ಲೂ ನಮ್ಗೆ ಜೊತೆ ಮಾತಾಡ್ತಿದ್ದಾನೆ, ಅವ್ನು ನಮ್ಗೆ ಸಿಗ್ತಿದ್ದಾನೆ ಅಂತೋ, ಅವಾಗ ಏನಾಗ್ಬಿಡ್ತೀವಿ, ನಾವು ಮೂಕರಾಗ್ಬಿಡ್ತೀವಿ. ಮಾತುಕತೆ ಇಲ್ಲ, ಯಾರಿಗೂ ಏನು ಹೇಳಕ, ಆ ಆನಂದದಲ್ಲಿ, ಆ ಭಗವಂತನ ಆನಂದದಲ್ಲಿ ತೇಲ್ತಾ ಇರ್ತೀವಿ. ಇದು ಶ್ರೀರಾಮಕೃಷ್ಣರ ಒಂದು ದಿವ್ಯವಾಣಿ. ಇದನ್ನೆಲ್ಲ ಪ್ರಯತ್ನ ಪಡೋಣ, ಭಾವಿಸೋಣ. ಈ ಜನ್ಮದಲ್ಲಿ ಶ್ರೀರಾಮಕೃಷ್ಣರ ಒಂದು ದರ್ಶನ ನಾವೆಲ್ಲ ಪಡೆಯೋಣ ಅಂತ ಹೇಳ್ತಾ, ಈಗಾಗಲೇ ಹೇಳಿದಂಗೆ ಇವತ್ತು 979 ಸಂಡೇ ಕ್ಲಾಸ್ ಮುಗೀತಲ್ವ. ಇನ್ನು 21 ಸಂಡೇಸ್. ಏನಕ್ಕೆ 1000 ಸಂಡೇಸ್, 1000 ಸಂಡೇ ಕ್ಲಾಸ್ಗಳು ನಡೀಬೇಕು ಅಂದ್ರೆ ಆ ಶ್ರೀರಾಮಕೃಷ್ಣ ದಿವ್ಯ ಕೃಪೆ ಹೇಗೆ ಮಕ್ಕಳ ಸಂಘಟನೆ ತುಂಬಿಕೊಂಡಿದೆ ಅಂತ ಗೊತ್ತಾಗುತ್ತೆ ನಮಗೆ ಅಲ್ವಾ. ಯಾವುದು ಅಡ್ಡಿ ಆತಂಕ ಇಲ್ಲದೆ ನಿರಂತರವಾಗಿ, ಇವಾಗ ಇನ್ನೂ ಚೆನ್ನಾಗಿ ನಿರಂತರ ನಡೆಯೋಕೆ ಒಂದು ದಿವ್ಯತೆ ಧಾಮನು ಮತ್ತೆ ಒಂದು ಗೂಡು ಮಾಡ್ಕೊಂಡ್ಬಿಟ್ರು. ಒಂದು ಗೂಡು ಮಾಡ್ಕೊಂಡ್ಬಿಟ್ಟು ಬಂದ್ರು ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅದು ಒಂದು ಮಾಡ್ಕೊಂಡ್ಬಿಟ್ರು ಅಲ್ವಾ. ಸೊ ಹಾಗಾಗಿ ನಾವೆಲ್ಲನೂ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಯಾವ ರೀತಿ ಪ್ರೋಗ್ರಾಮ್ ಮಾಡಬೇಕು ಅಂತ. ಲಾಸ್ಟ್ ಎಲ್ಲ ಐ ಥಿಂಕ್ ಎಲ್ಲರೂ ನೀವು ಸ್ಟಾರ್ಟ್ ಮಾಡಿದ್ದೀರ ಅನ್ಸುತ್ತೆ. 22 ಸಂಡೇಸ್ ಉಂಡೆ ಇಟ್ಕೊಳ್ಳಿ, ವಾರಕ್ಕೆ 100 ರೂಪಾಯಿ ಅದಕ್ಕೆ ಹಾಕ್ತಾ ಇರಿ. ನಿಮ್ಮ ದುಡ್ಡಿಂದ ಮಕ್ಕಳ ಸಂಘದ ಮಕ್ಕಳದ ಒಂದು ದುಡ್ಡೇ ಸಾಧು ಸೇವೆ ಮಾಡೋಣ. ಸಾಧುಗಳಿಗೆ ಅದೇ ನಮ್ಮ ಮುಖ್ಯ ಉದ್ದೇಶ. 1000 ಸಂಡೇಸ್ ಏನಪ್ಪ ಅಂತಂದ್ರೆ ಸಾಧುಗಳ ಸೇವೆ. ಅವ್ರಿಗೆಲ್ಲ ಒಂದು ಕಾಣಿಕೆ ಕೊಟ್ಟು, ಹಣ್ಣು ಕೊಟ್ಟು ಅವ್ರಿಗೆಲ್ಲ ಪೂಜೆ ಮಾಡೋಣ. ಅವೆಲ್ಲನೂ ನಾವು ಆಗಸ್ಟ್ 1 ಸಂಡೇ ಅನ್ಕೊಂಡ್ವಿ. ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಬಟ್ ಇವಾಗಿಂದಾನೆ ಎಲ್ಲ ಯಾವ ಥರ ಯಾವುದು ಆಸೆಗಳನ್ನೆಲ್ಲ ಏನು ಸುಮ್ಮನೆ ಬರ್ತಾ ಇರುತ್ತೆ. ನಾವು ಹೇಳ್ತೀವಲ್ಲ, ಅದು ತಿನ್ಬೇಕು, ಇದು ತಿನ್ಬೇಕು ಅಂತ ತಿನ್ನೋದು, ಬೆಳಗ್ಗೆ ಎದ್ದು ತಪ್ಪೆ ಹಾಕ್ಬಿಟ್ಟು ಬರೋದು, ಇಷ್ಟೇ ಕೆಲಸ. ರಾತ್ರಿ ಎಷ್ಟು ತಿಂತು ಅಷ್ಟು ಜಾಸ್ತಿ ತಪ್ಪೆ ಹಾಕಿರ್ತೀವಿ. ಅದು ಘಮ ಅಂತ ತಪ್ಪೆ ಹಾಕೊಂಡು ಎಂಜಾಯ್ ಮಾಡ್ತಿರ್ತೀವಿ. ರಾತ್ರಿ ಎಲ್ಲ ಅಷ್ಟು ಅಯ್ಯೋ ಅದ್ಬೇಕು ನನಗೆ ಇರ್ಬೇಕು ಸಕ್ಕತ್ತಾಗಿ. ನಾವೆಲ್ಲ ನಾಲ್ಗೆ ತಿಂತೀವಿ, ಹೊಟ್ಟೆಗೆ ಹೊಟ್ಟೆಗೆ ಅಂತ ತಿನ್ನೋಕೆ ಹೋದಾಗ ಈ ನಾಲ್ಗೆ ರುಚಿ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಅದೇ ನಾಲ್ಗೆಗೆ ಅಂತ ತಿಂದಾಗ ಹೊಟ್ಟೆ ಕೆಟ್ಟೋಗಿರುತ್ತೆ. ಹಾಗೆ ನಾವು ಆದಷ್ಟು ಎಷ್ಟು ಅವಾಯ್ಡ್ ಮಾಡಿ. ನಮ್ಮ ಮಕ್ಕಳ ಸಂಘದವರೆಲ್ಲ ಈಗೆಲ್ಲ ಆಲ್ಮೋಸ್ಟ್ ಈ ಟಾಸ್ಕ್ ಇದರಲ್ಲಿ ಏನು ನಮ್ಮ ಅಗಸ್ತ್ಯ ಬೇರೆ ಒಂದು ಟಾಸ್ಕ್ ಕೊಡಬೇಕು ಅಂತ ಹೇಳಿದಾನೆ. ಅವನು ಯಾವಾಗಲೂ ಹೇಳ್ತಿರ್ತಾನೆ, 15 ದಿನ ನೀವು ಜಂಕ್ ಫುಡ್ ತಿನ್ಬೇಡಿ ಸರ್ ಅಂತ ಹೇಳಿದ್ದೀರಾ, ಒಂದು 15 ದಿನ ಬರೀ ಅದನ್ನೇ ತಿನ್ನಿ ಅಂತೇಳಿ ಅಂತ. ಅದಕ್ಕೆ ನಾನು ಹಂಗೆ ಹೇಳಿದೆ, ನೀನು ಆ ಟಾಸ್ಕು ಚೆನ್ನಾಗಿದೆ, ಅದು ಮುಂದಿನ ಟಾಸ್ಕ್ ಏನು ಗೊತ್ತಾ, 15 ದಿನ ಹಾಸ್ಪಿಟ್ಲಲ್ಲಿ ಇರಬೇಕು, ಅದು ಟಾಸ್ಕ್. ಹಾಗೆ ಆಸೆ ಎಷ್ಟು ಇಂಥದ್ದೆಲ್ಲ ಅಲ್ವಾ. ನಮ್ಮ ಮಕ್ಕಳ ಸಂಘದ ಮಕ್ಕಳೆಲ್ಲನೂ ತುಂಬ ಆನಂದವಾಗಿರೋಣ. ನನ್ನ ಮೇಲೆ ಶ್ರೀರಾಮಕೃಷ್ಣರ ದಿವ್ಯತೆಯರ, ಆ ಶ್ರೀಮಾತೆ ಶಾರದಾದೇವಿಯರ, ಸ್ವಾಮಿ ವಿವೇಕಾನಂದರ ಶಕ್ತಿ, ಶ್ರೀಮಾತೆ ಶಾರದಾದೇವಿಯವರ ಸಹನೆ, ಆ ತಾಳ್ಮೆ, ಆ ಮಾತೃಪ್ರೇಮ ನಮ್ಮಲ್ಲಿ ಶ್ರೀರಾಮಕೃಷ್ಣರನ್ನ ಧ್ಯಾನಿಸಿದ್ರೆ ಭಗವಂತನ ಪ್ರೇಮ ಉದಯಿಸುತ್ತದೆ ನಮ್ಮ ಹೃದಯದಲ್ಲಿ. ಜೈಕಾರದೊಂದಿಗೆ ಇವತ್ತಿನ ಈ ಒಂದು ಸಂಡೇ ಕ್ಲಾಸ್ನ ಸಂಪನ್ನಗೊಳಿಸೋಣ. ಆಕ್ಚುಲಿ ನಾನು ಇವತ್ತು ತುಂಬ ಭಾವುಕನಾಗ್ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಇವತ್ತು ಇವತ್ತೇನು ಮಾತಾಡೋಕ್ಕೆ ಆಗುತ್ತೋ ಇಲ್ಲಿ ಏನೇನು ಮಾತಾಡ್ಬಿಡ್ತೀನಿ ಅನಿಸ್ಬಿಡುತ್ತೆ. ಯಾಕೆಂದ್ರೆ ಎಂತ ಅದ್ಭುತವಾದಂಥ ಒಂದು ನಡೀತು. ನಾವು ಯೋಚನೆ ಮಾಡಬೇಕು. ನಾನು ಅಬ್ಸರ್ವ್ ಮಾಡ್ದಂಗೆ, ನಾನು ಹುಡುಗನು ನೋಡ್ದಂಗೆ ಈ ಜಪ ಯಜ್ಞಗಳೆಲ್ಲ ನಡೆಯುತ್ತೆ. ಹೀಗೆ ನಿರಂತರವಾಗಿ ಒಂದು ಕ್ಷಣನೂ ಬಿಡದೆ 12 ಗಂಟೆಗಳ ಕಾಲ ಒಂದು ಕ್ಷಣನೂ ಬಿಡದೆ ಜಪ ಆಗಿದೆ ಒಂದು ಸ್ಥಳದಲ್ಲಿ. ಅಂದ್ರೆ ಈಗ ಟೆಂಪಲ್ಗಳಲ್ಲಿ ಅಲ್ಲೆಲ್ಲ ಮಾಡೋಕೋದ್ರೆ ಮಧ್ಯಾಹ್ನ ಬಾಗಿಲಾಗ್ತಾರೆ, ಹೊಟ್ಟೋಗ್ತಾರೆ, ಸಾಯಂಕಾಲ ಓಪನ್ ಮಾಡ್ತಾರೆ, ಅವಾಗ ಹೋಗಿ ಮಾಡಬೇಕು. ಆದರೆ ಇದು ಹಂಗಾಗಿಲ್ಲ. ನಿರಂತರ 12 ಗಂಟೆಗಳ ಕಾಲ ಒಂದು ನಿಮಿಷ, ಒಂದು ಕ್ಷಣನೂ
ಒಂದು ನಾಮ ಜಪವನ್ನು ಅಂದ್ರೆ ಕಂಟಿನ್ಯೂಸ್. ಈಗ 5 ನಿಮಿಷಕ್ಕೆ ಮುಂಚೆ ಒಬ್ರು ಬಂದು ಕೂರ್ಬೋದು, ಅವ್ರು ಶುರು ಇವ್ರ ಮುಗಿಸೋರಿಗೆ ಅಲ್ಲಿ ನಡೀತಾ ಇರುತ್ತೆ, ಇಲ್ಲ ಅವರು ಕೂಡ ಇನ್ನೊಂದು 5 ನಿಮಿಷ ಇದು ಹೋಗೋದು, ಹೀಗೇನೋ ಒಟ್ಟಲ್ಲಿ 12 hours ಕಂಟಿನ್ಯೂಸ್ ಒಂದು ಜಪಾನ್ ಬಿಡ್ದಂಗೆ ನಿರಂತರವಾಗಿ ಜಪಾನ್ ನಡೆದಿದೆ ಅಂದ್ರೆ ಒಬ್ಬ ಅದೆಲ್ಲ ಭಾವಿಸ್ಕೊಂಡ್ಬಿಟ್ರೆ ಅದ್ಭುತ ಅದ್ಭುತ ಅದು. जय श्री भगवान श्री राम कृष्ण देव की जय. जय श्री शारदा माई की जय. जय श्रीमद स्वामी विवेकानंद जी महाराज की जय. जयराम कृष्ण जयराम कृष्ण सर. जयराम कृष्ण जयराम कृष्ण सर. जयराम कृष्ण. ब्रह्माग्नो ब्रह्मणाहुतं ब्रह्मैव तेन गन्तव्यं ब्रह्मकर्म समाधिना. हरि ओम तत्सत्.